ದೇಶದ ಜನತೆಗೆ ಶೀಘ್ರದಲ್ಲಿಯೇ ದೀಪಾವಳಿ ಗಿಫ್ಟ್ ಸಿಗಲಿದೆ. ದೀಪಾವಳಿ ಶಾಪಿಂಗು ಮುಂಚೆನೇ GSTಯನ್ನು ಕಟ್ ಮಾಡಲಾಗ್ತಾ ಇದೆ. ಎಷ್ಟು ಅಂತ ನೋಡಿದಾಗ ನೋಡಿ, ಸೆಪ್ಟೆಂಬರ್ 3-4ರಂದು GST ಮಂಡಳಿಯ ಸಭೆ ಇರುತ್ತೆ. GST ತೆರಿಗೆಯಲ್ಲಿ ಅತಿ ದೊಡ್ಡ ಸುಧಾರಣೆ ಆಗಬಹುದು ಅಂತ ನಿರೀಕ್ಷೆ ಇದೆ. ಸ್ವದೇಶಿ ಉತ್ಪನ್ನಗಳ ಬಳಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕ್ರಮ ಆಗ್ತಾ ಇದೆ. 175 ಉತ್ಪನ್ನಗಳ ತೆರಿಗೆ %10 ಕಡಿತ ಆಗಬಹುದು ಅಂತ. ಶ್ಯಾಂಪೂ, ಟಿವಿ, ಹೈಬ್ರಿಡ್ ಕಾರುಗಳು ಅಗ್ಗ ಆಗಬಹುದು. ಟಾಲ್ಕಮ್ ಪೌಡರ್, ಟೂತ್ಪೇಸ್ಟ್, ಶ್ಯಾಂಪೂ ತೆರಿಗೆ ಕಡಿತ ಆಗಬಹುದು. GST %18ರಿಂದ %5ಕ್ಕೆ ಇಳಿಸುವಂಥ ಅಂದಾಜಿದೆ. AC, TV, GST %28ರಿಂದ %18ಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಸೆಪ್ಟೆಂಬರ್ 3ನೇ ತಾರೀಕು 4ನೇ ತಾರೀಕು ನಡೆಯುವಂಥ ಸಭೆಯಲ್ಲಿ ಫೈನಲ್ ಆಗುತ್ತೆ. ಇದು ಸಭೆಯಲ್ಲಿ ವಸ್ತುಗಳ ಪಟ್ಟಿ ಅಂತಿಮಗೊಳಿಸುವಂಥ ನಿರೀಕ್ಷೆ ಕೂಡ ಇದೆ. ದೇಶದ ಜನತೆಗೆ ಶೀಘ್ರದಲ್ಲಿಯೇ ದೀಪಾವಳಿ ಗಿಫ್ಟ್ ಸಿಗಲಿದೆ. ದೀಪಾವಳಿ ಶಾಪಿಂಗು ಮುಂಚೆನೇ GSTಯನ್ನು ಕಟ್ ಮಾಡಲಾಗ್ತಾ ಇದೆ. ಎಷ್ಟು ಅಂತ ನೋಡಿದಾಗ ನೋಡಿ, ಸೆಪ್ಟೆಂಬರ್ 3-4ರಂದು GST ಮಂಡಳಿಯ ಸಭೆ ಇರುತ್ತೆ. GST ತೆರಿಗೆಯಲ್ಲಿ ಅತಿ ದೊಡ್ಡ ಸುಧಾರಣೆ ಆಗಬಹುದು ಅಂತ ನಿರೀಕ್ಷೆ ಇದೆ. ಸ್ವದೇಶಿ ಉತ್ಪನ್ನಗಳ ಬಳಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕ್ರಮ ಆಗ್ತಾ ಇದೆ. 175 ಉತ್ಪನ್ನಗಳ ತೆರಿಗೆ %10 ಕಡಿತ ಆಗಬಹುದು ಅಂತ. ಶ್ಯಾಂಪೂ, ಟಿವಿ, ಹೈಬ್ರಿಡ್ ಕಾರುಗಳು ಅಗ್ಗ ಆಗಬಹುದು. ಟಾಲ್ಕಮ್ ಪೌಡರ್, ಟೂತ್ಪೇಸ್ಟ್, ಶ್ಯಾಂಪೂ ತೆರಿಗೆ ಕಡಿತ ಆಗಬಹುದು. GST %18ರಿಂದ %5ಕ್ಕೆ ಇಳಿಸುವಂಥ ಅಂದಾಜಿದೆ. AC, TV, GST %28ರಿಂದ %18ಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಸೆಪ್ಟೆಂಬರ್ 3ನೇ ತಾರೀಕು 4ನೇ ತಾರೀಕು ನಡೆಯುವಂಥ ಸಭೆಯಲ್ಲಿ ಫೈನಲ್ ಆಗುತ್ತೆ. ಇದು ಸಭೆಯಲ್ಲಿ ವಸ್ತುಗಳ ಪಟ್ಟಿ ಅಂತಿಮಗೊಳಿಸುವಂಥ ನಿರೀಕ್ಷೆ ಕೂಡ ಇದೆ.